ಉತ್ತರ ಕರ್ನಾಟಕದ ಕನ್ನಡಿಗರೇ ನಮಸ್ಕಾರ. ದಯವಿಟ್ಟು ವಿಚಾರ ಇದು ಉತ್ತರ ಕರ್ನಾಟಕದ ಬಗ್ಗೆ. ಅತಿ ಹೆಚ್ಚು ಭ್ರಷ್ಟ ರಾಜಕಾರಣಿಗಳು ಎಲ್ಲಿದ್ದಾರೆ, ಯಾವ ಜಿಲ್ಲೆಯಲ್ಲಿದ್ದಾರೆ, ಯಾವ ಊರಲ್ಲಿದ್ದಾರೆ, ಪ್ರತಿಯೊಬ್ಬರ ಬಗ್ಗೆನೂ ಹೇಳ್ತೀನಿ. ದಯವಿಟ್ಟು ನಮ್ಮ ಉತ್ತರ ಕರ್ನಾಟಕ ರಾಜಕಾರಣಿಗಳು ನಮ್ಮ ಉತ್ತರ ಕರ್ನಾಟಕಕ್ಕೆ ಏನು ಕೊಡುಗೆ ಕೊಟ್ಟಿದ್ದಾರೆ ದಯವಿಟ್ಟು ನೋಡಿ, ಅರ್ಥ ಮಾಡ್ಕೊಂಡು ಹೋರಾಟ ಮಾಡಿ ಅಂತ ಕೇಳ್ಕೊತಿದ್ದೀನಿ. ದಯವಿಟ್ಟು ವಿಡಿಯೋ ಬರ್ತಾ ಇದೆ. ಯಾರ್ಯಾರು ಅತಿ ಹೆಚ್ಚು ಭ್ರಷ್ಟ ರಾಜಕಾರಣಿಗಳು ಯಾರು ನಮ್ಮ ಕರ್ನಾಟಕದಲ್ಲಿ ನೋಡ್ರಿ. ನಮ್ಮ ಉತ್ತರ ಕರ್ನಾಟಕ ಜಿಲ್ಲೆ ದಾವಣಗೆರೆ ಜಿಲ್ಲೆ, ಆಮೇಲೆ ಹುಬ್ಬಳ್ಳಿ ಧಾರವಾಡ ಜಿಲ್ಲೆಗಳು ಬೇಕಾದಷ್ಟು ರಾಜಕಾರಣಿಗಳಿದೆ. ಎಂತೆಂಥ ರಾಜಕಾರಣಿಗಳಿದ್ದಾರೆ. ಹಾವೇರಿ ಜಿಲ್ಲೆ, ಅನೇಕ ಉತ್ತರ ಕರ್ನಾಟಕ ಜಿಲ್ಲೆಯಲ್ಲಿ ಯಾವುದೇ ಒಂದು ದೊಡ್ಡ ಕೈಗಾರಿಕೆ ಕಂಪನಿಗಳು ಇಲ್ಲವೇ ಇಲ್ಲ. ಒಂದು IT-BT ಕಂಪ್ನಿ ಇಲ್ಲ, ಒಂದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇಲ್ಲ, ಯಾವುದಿಲ್ಲ. ಇವರು ಮಾತ್ರ ಕೋಟ್ಯಾಧಿಪತಿಗಳು ಆಗಿದ್ದಾರೆ ರಾಜಕಾರಣಿಗಳು. ಅತಿ ಹೆಚ್ಚು ಭ್ರಷ್ಟ ರಾಜಕಾರಣಿಗಳು ಇರೋದೇ ಉತ್ತರ ಕರ್ನಾಟಕದಲ್ಲಿ. ಯಾಕಂದರೆ ಏನೂ ಕೆಲಸಗಳಿಲ್ಲ, ಒಂದು ಸರಿಯಾದ ಆಸ್ಪತ್ರೆ ಇಲ್ಲ, ಒಂದು ಸರಿಯಾದ ರಸ್ತೆಗಳು ಇಲ್ಲ, ಒಂದು ಸರಿಯಾದ ಬಸ್ ನಿಲ್ದಾಣಗಳು ಇಲ್ಲ, ಸರಿಯಾದ ಕೆಲಸಗಳಿಲ್ಲ ಜನಗಳಿಗೆ. ಎಲ್ಲ ಕೆಲಸಕ್ಕೂ ಹುಡ್ಕೊಂಡು ಇವತ್ತು ನಾವು ಬೆಂಗಳೂರಿಗೆ ಬರಬೇಕಾಗಿದೆ. ಒಂದು ಗಾರೆ ಕೆಲಸಕ್ಕೂ ಇಲ್ಲಿಗೆ ಬರಬೇಕು, ವಾಚ್ಮ್ಯಾನ್ ಕೆಲಸಕ್ಕೂ ಇಲ್ಲಿಗೆ ಬರಬೇಕು, ಡ್ರೈವರ್ ಕೆಲಸಕ್ಕೂ ಇಲ್ಲಿಗೆ ಬರಬೇಕು, ಇನ್ನು ಎಲ್ಲ ಕೆಲಸಕ್ಕೂ ಇಲ್ಲಿಗೆ ಬರಬೇಕಂತ ಪರಿಸ್ಥಿತಿ ಮಾಡಿದ್ದಾರೆ ನಮ್ಮ ಈ ಉತ್ತರ ಕರ್ನಾಟಕದವರು. ನೋಡಿ, ಇವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಸುಮಾರು ಒಂದು 8-9 ಸರಿ ಗೆದ್ದವ್ರೆ. ಮತ್ತು ಇವರು MB ಪಾಟೀಲ್ ಅವರು, ನಮ್ಮ ಉತ್ತರ ಕರ್ನಾಟಕದ ಈ ದೊಡ್ಡ ರಾಜಕಾರಣಿಗಳು ಉತ್ತರ ಕರ್ನಾಟಕಕ್ಕೆ ಯಾವುದೇ ರೀತಿ ಒಂದು ದೊಡ್ಡ ಇಂಡಸ್ಟ್ರಿಯಲ್ ಏರಿಯಾ ತಗೊಂಬಂದಿಲ್ಲ. ಇವರು ದೊಡ್ಡ ಇಂಡಸ್ಟ್ರಿಯಲ್ ಏರಿಯಾ ಮಾಡ್ಕೊಂಡಿದ್ದಾರೆ ಹೊರತು ಜನಗಳಿಗೋಸ್ಕರ, ಉತ್ತರ ಕರ್ನಾಟಕದ ಸಾರ್ವಜನಿಕರಿಗೋಸ್ಕರ, ಉತ್ತರ ಕರ್ನಾಟಕದ ಎಷ್ಟೊಂದು ಇವತ್ತು ಕೂಲಿ ಕಾರ್ಮಿಕರಿಗೂ ಬೆಂಗಳೂರಿಗೆ ಬಂದು ಕೂಲಿ ಮಾಡ್ಕೊಂಡು ತಿನ್ನೋ ಪರಿಸ್ಥಿತಿ ಬಂದಿದೆ. ಅದಕ್ಕೆಲ್ಲ ಕಾರಣ ನಮ್ಮ ಉತ್ತರ ಕರ್ನಾಟಕದ ರಾಜಕಾರಣಿಗಳು. ಇವರೆಲ್ಲ ಎಂತೆಂಥ ಆಸ್ಪತ್ರೆಗಳು, ಎಂತೆಂಥ ಸ್ಕೂಲ್ಗಳು, ಮತ್ತು ಕಬ್ಬಿನ ಫ್ಯಾಕ್ಟ್ರಿಗಳು, ಶುಗರ್ ಫ್ಯಾಕ್ಟ್ರಿಗಳು ಸಿಕ್ಕಾಪಟ್ಟೆ ಮಾಡ್ಕೊಂಡಿದ್ದಾರೆ. ಇವರೆಲ್ಲ ಬೇಕಾದಷ್ಟು ಶ್ರೀಮಂತರು. ಇವರು ನೋಡಿ ಹೆಲಿಕಾಪ್ಟರ್ ತಗೊಂಬಿಟ್ರತ್ತಾಗೆ, ಇವರೆಲ್ಲ ಬೇಕಾದಂಥ ಶ್ರೀಮಂತರು. ಇವರಂತೂ ಇದೇನೋ RSSನ ಬಂದ್ ಮಾಡೋಕೆ ಹೋಗ್ತಾರಂತೆ. ಅಯ್ಯೋ ಶಿವ, ಬೇಕಾದಷ್ಟು ಕೆಲಸ ಇದ್ದಾವೆ, ಏನೇನೂ ಮಾಡಿಲ್ಲ. ಇವರಂತೂ ಮುಖ್ಯಮಂತ್ರಿ ಆಗಿದ್ದೇ ವೇಸ್ಟ್. ಇವರು ಏನು ಟೈಮ್ ಪಾಸ್ ಮಾಡ್ಕೊಂಬಂದರು, ಏನಾಗಿಲ್ಲ. ಇವರಂತೂ 2 ಸತಿ ಮಿನಿಸ್ಟರ್ ಆಗವ್ರೆ. ಇವ್ರ ಕೊಡುಗೆಂತೂ ಏನೇನು ಇಲ್ಲ. ಸುಮ್ಮನೆ ಇವರಂತೂ ಬರೀ ಮಾಧ್ಯಮದ ಮುಂದೆ ಬಾಯಿ ಬಡ್ಕೊಳ್ಳೋದಷ್ಟೇ. ನಮ್ಮ ಉತ್ತರ ಕರ್ನಾಟಕಕ್ಕೆ ಯಾವುದೇ ರೀತಿ ಏನು ಕೊಡುಗೆ ಇಲ್ಲ ಇವ್ರದ್ದು. ಇವರೆಲ್ಲ ರಾಜಕಾರಣಿ, ಇವನು ನನ್ನ ಮೇಲೆ ಏನು ಬೇಕಾದ್ರೆ ಹೇಳ್ಕೊಳ್ಳಿ. ಎಂತೆಂಥ ದೊಡ್ಡ ರಾಜಕಾರಣಿಗಳು ಕೋಟ್ಯಾಧಿಪತಿಗಳಾಗಿದ್ದಾರೆ. ಏನಕ್ಕೂ ಪ್ರಯೋಜನ ಇಲ್ಲ. ಪ್ರತಿಯೊಬ್ಬ ರಾಜಕಾರಣಿ ಇವತ್ತು ಕೋಟ್ಯಾಧಿಪತಿಗಳಾಗಿದ್ದಾರೆ. ಒಂದು ದೊಡ್ಡ IT-BT ಕಂಪ್ನಿ ತಂದಿಲ್ಲ, ಒಂದು ದೊಡ್ಡ ಇಂಡಸ್ಟ್ರಿಯಲ್ ಏರಿಯಾ ಮಾಡಿಲ್ಲ, ಒಂದು ದೊಡ್ಡ ಕಾರ್ಖಾನೆಗಳನ್ನು ಮಾಡಿಲ್ಲ, ಏನೂ ಮಾಡಿಲ್ಲ. ಬರೀ ಇವರು ಈಗ ಎದ್ದುಬಿಟ್ಟಾರೆ. ಇವರು ಏನು ಕೆಲಸ ಮಾಡಿಲ್ಲ, ಈಗ ಎದ್ದುಬಿಟ್ಟಾರೆ ಇವರೆಲ್ಲ. ಇವರು ಬಿಡಿ, ಏನೋ ಆಟಕ್ಕುಂಟು ಲೆಕ್ಕಕ್ಕಿಲ್ಲ, ಹಂಗಾಗಿದೆ ಪರಿಸ್ಥಿತಿ ಇವ್ರದ್ದೆಲ್ಲ. ಇವರು IT-BT ಮಂತ್ರಿ ಆಗವ್ರೆ, ಒಂದು ಮೀಟಿಂಗ್ ಮಾಡಿಲ್ಲ, ಒಂದು ಸಭೆ ಕರೆದಿಲ್ಲ, ಏನೂ ಮಾಡಿಲ್ಲ. ಒಂದು ಉತ್ತರ ಕರ್ನಾಟಕಕ್ಕಾದರೂ ಒಂದು IT-BT ತಗೊಂಬರೋಕ್ಕಾಗಲಿಲ್ಲ. ಈಗ RSS ಬಂದ್ ಮಾಡ್ತೀನಿ, ನಿಷೇಧ ಮಾಡ್ತೀನಿ ಅಂತಂದೇಳಿ ಹೊರಟಿದ್ದಾರೆ. ಇವರಂತೂ ಏನಕ್ಕೂ ಇವರು ಅಷ್ಟೇ ಒಟ್ಟು ಉತ್ತರ ಕರ್ನಾಟಕ ಜನಗಳನ್ನು ಕೆಪ್ರಗಳನ್ನಾಗಿ ಮಾಡಿ ಗೆದ್ದು ಬೆಂಗಳೂರಲ್ಲಿ ಸಾವಿರಾರು ಕೋಟಿಗಟ್ಟಲೆ ಎಕರೆ ತಗೊಂಡು, ಜಮೀನು ತಗೊಂಡು, ಮನೆ ಕಟ್ಕೊಂಡು ಆರಾಮಾಗಿ ಸುಖವಾಗಿದ್ದಾರೆ. ಜನಗಳು ಮಾತ್ರ ಉತ್ತರ ಕರ್ನಾಟಕದವರು ಕೂಡ ಬೆಂಗಳೂರಿಗೆ ಬರ್ತಾರೆ, ಆದರೆ ದುಡ್ಕೊಂಡು ತಿನ್ನೋಕ್ಕೆ ಬರ್ತಾರೆ, ಕೂಲಿ ಮಾಡೋಕ್ಕೆ ಬರ್ತಾರೆ, ಸಿಮೆಂಟ್ ಕೆಲಸ ಮಾಡೋಕ್ಕೆ ಬರ್ತಾರೆ, ಇಲ್ಲಿ ಕಸ ಉಳ್ಸೋಕ್ಕೆ ಬರ್ತಾರೆ. ಅಂಥ ಕೆಲಸ ಮಾಡೋಕ್ಕೆ ಇವತ್ತು ಬೆಂಗಳೂರಿಗೆ ಬರೋ ಪರಿಸ್ಥಿತಿ ಉತ್ತರ ಕರ್ನಾಟಕದ ಜನಗಳದು. ಅಲ್ಲಿ ಊರಲ್ಲಿ ಕೆಲಸ ಇಲ್ಲ, ಯಾವ ಜಿಲ್ಲೆಯಲ್ಲೂ ಒಂದು ದೊಡ್ಡ ಫ್ಯಾಕ್ಟ್ರಿ ಇಲ್ಲ, ಯಾವ ಜಿಲ್ಲೆಯಲ್ಲೂ ಒಂದು ದೊಡ್ಡ IT-BT ಕಂಪ್ನಿ ಇಲ್ಲ, ಯಾವ ಜಿಲ್ಲೆಯಲ್ಲಿ ಇಲ್ಲ ರೀ, ಒಂದು ಏರ್ಪೋರ್ಟ್ ಕೂಡ ಇಲ್ಲ ರೀ ಇವ್ರ ಕೈಲಿ. ಇಷ್ಟು ಸರಿ ಗೆದ್ದವ್ರೆ. ಎಂತೆಂಥ ರಾಜಕಾರಣಿಗಳಿದ್ದಾರೆ, ಕೋಟ್ಯಾಧಿಪತಿಗಳಾಗಿದ್ದಾರೆ. ಉತ್ತರ ಕರ್ನಾಟಕಕ್ಕೆ ಯಾವುದೇ ಕೊಡುಗೆ ಇಲ್ಲ, ಏನು ಕೊಡುಗೆ ಇಲ್ಲ. ಒಟ್ಟು ಜನಗಳನ್ನು ಪೆಕರ್ಗಳನ್ನಾಗಿ ಮಾಡ್ಕೊಂಡು ಇವರು ಬೆಂಗಳೂರಿಗೆ ಬಂದು ಆರಾಮಾಗಿ ಮನೆಗಳು ಕಟ್ಕೊಂಡು, ಎಕರೆಗಟ್ಟಲೆ ಮನೆಗಳು ಕಟ್ಕೊಂಡು ಬೆಂಗಳೂರಲ್ಲಿ ಸುಖವಾಗಿದ್ದಾರೆ. ಇವರು ಬೆಂಗಳೂರಲ್ಲಿ ಸುಖವಾಗಿರೋಕ್ಕೆ ಬರ್ತಾರೆ, ನಾವು ಕೂಲಿ ಮಾಡೋಕ್ಕೆ ನಾವು ಬೆಂಗಳೂರಿಗೆ ಬರ್ತೀವಿ. ಇವ್ರು ಸುಖವಾಗಿರೋಕ್ಕೆ ಬೆಂಗಳೂರಿಗೆ ಬರ್ತಾರೆ, ನಾವು ಕೂಲಿ ಮಾಡ್ಕೊಂಡು ತಿನ್ನೋಕ್ಕೆ ಬೆಂಗಳೂರಿಗೆ ಬರ್ತೀವಿ, ಕೂಲಿ ಕಾರ್ಮಿಕರು. ಅಂಥ ಪರಿಸ್ಥಿತಿಗೆ ತಂದಿಟ್ಟಿದ್ದಾರೆ ನೋಡಿ. ಎಂತೆಂಥ ಕೋಟ್ಯಾಧಿಪತಿಗಳಾಗಿದ್ದಾರೆ. ಯಾರೂ ಕೂಡ ಬಡವರಲ್ಲ, ಎಲ್ಲರೂ ಶ್ರೀಮಂತರೇ. ಅತಿ ಹೆಚ್ಚು ಭ್ರಷ್ಟ ರಾಜಕಾರಣಿಗಳು ನಮ್ಮ ಉತ್ತರ ಕರ್ನಾಟಕದವರೇ. ನಮ್ಮ ಕರ್ನಾಟಕದಲ್ಲಿ ಭ್ರಷ್ಟ ರಾಜಕಾರಣಿಗಳು ಭ್ರಷ್ಟರು ಉತ್ತರ ಕರ್ನಾಟಕದವರೇ. ಇವರ ಕೊಡುಗೆಗಳು ಉತ್ತರ ಕರ್ನಾಟಕಕ್ಕೆ ಏನೇನಿಲ್ಲ. ಒಟ್ಟು ಇವರು ಶ್ರೀಮಂತರಾಗಿದ್ದಾರೆ ಅಷ್ಟೇ. ನೋಡಿದ್ರಲ್ಲ ಸ್ನೇಹಿತರೆ, ಇವರೆಲ್ಲ ಕೋಟ್ಯಾಧಿಪತಿಗಳು. ಇವರೆಲ್ಲ ನೂರಾರು ಕೋಟಿ ಆಸ್ತಿ ಮಾಡ್ಕೊಂಡಿದ್ದಾರೆ ಹೊರತು ನಮ್ಮ ಉತ್ತರ ಕರ್ನಾಟಕಕ್ಕೆ ಯಾವುದು ಕೊಡುಗೆ ಕೊಟ್ಟಿಲ್ಲ, ಏನಿಲ್ಲ.
ಸರಿಯಾದ ರಸ್ತೆಗಳಿಲ್ಲ, ಸರಿಯಾಗಿ ಕುಡಿಯೋಕ್ಕೆ ನೀರಿಲ್ಲ, ಸರಿಯಾಗಿ ಆಸ್ಪತ್ರೆಗಳಿಲ್ಲ, ಸರಿಯಾಗಿ ಶಾಲೆಗಳಿಲ್ಲ, ಸರಿಯಾಗಿ ಸರ್ಕಾರಿ ಆಸ್ಪತ್ರೆ ಇಲ್ಲ, ಸರಿಯಾಗಿ ಸರ್ಕಾರಿ ಶಾಲೆಗಳಿಲ್ಲ. ರಸ್ತೆಗಳಂತೂ ಇನ್ನೂ ಕುಲ್ಗಟ್ಟೋಗಿದ್ದಾವೆ. ಇವತ್ತೊಂದು ದೊಡ್ಡ ದೊಡ್ಡ ಕಂಪ್ನಿಗಳೇ ಇಲ್ಲ ನಮ್ಮ ಕಡೆ. ಒಂದು ದೊಡ್ಡ ದೊಡ್ಡ ಕಾರ್ಖಾನೆಗಳು ಬರ್ತವೆ. ತುಮಕೂರು ಲಾಸ್ಟು, ತುಮಕೂರಿಂದ ಮುಂದಕ್ಕೆ ಇಲ್ವೇ ಅಲ್ಲ. ಎಂತೆಂಥ ಜಿಲ್ಲೆಗಳಿದ್ದಾವೆ. ರಾಯಚೂರು ಜಿಲ್ಲೆಗಳು ರೈಸ್ ಮಿಲ್ದು ಅವು ಇಲ್ಲ, ಅವೆಲ್ಲ ಮುಚ್ಕೊಂಡು ಹೋಗ್ತಾ ಇದ್ದಾವೆ. ಬಳ್ಳಾರಿ, ರಾಯಚೂರು, ಗುಲ್ಬರ್ಗ, ಬೀದರ್, ಬಿಜಾಪುರ ಎಲ್ಲ ಅದ್ಯಾವುದೋ ಇವತ್ತು ಇವರು RSS ಬ್ಯಾನ್ ಮಾಡೋಕೆ ಹೊಂಟಿದ್ದಾರೆ. ಮಾಡ್ಕೊಳ್ಳಿ, ಮಾಡಿದ್ರು ಯಾರ್ದು ಹೊಟ್ಟೆ ತುಂಬಲ್ಲ, ಮಾಡದೇ ಇದ್ರೂ ಯಾರು ಹೊಟ್ಟೆ ತುಂಬಲ್ಲ. ಇವತ್ತು ನಾವು ಕೂಲಿ ಕೆಲಸ ಮಾಡಿದರೆ ಹೊಟ್ಟೆ ತುಂಬ್ತಾ ಇರೋದು. ಇವತ್ತು ಪಾಪ ಪುಣ್ಯಾತ್ಮ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದ್ಭುತವಾದ ಪ್ರತಿಯೊಂದು ಜಾತಿಗೂ ಪ್ರತಿಯೊಂದು ಧರ್ಮಕ್ಕೂ ಯಾರಿಗೂ ಭೇದ ಭಾವ ಇಲ್ಲದೆ ಸಂವಿಧಾನ ಬರೆದು ಇವತ್ತು ರಚನೆ ಮಾಡಿ ಹೋಗಿದ್ದಾರೆ. ಇವತ್ತು ಅವ್ರ ಹೆಸರು ಹೇಳ್ಕೊಂಡು ಬದುಕ್ತಾ ಇದ್ದಾರೆ ಹೊರತು ಯಾರಿಗೂ ಕೂಡ ನ್ಯಾಯಯುತವಾಗಿ ನ್ಯಾಯ ತಲುಪಿಸ್ತಾ ಇಲ್ಲ. ಎಲ್ಲ ಎಲ್ಲಿ ಹೋದ್ರೂ ಅವ್ರು ಫೋಟೋ ಹಿಡ್ಕೊಂಡು ಮಾಡಿ. ಆದರೆ ಅವರಿಗೆ ಅವಮಾನ ಮಾಡೋಕ್ಕೆ ಹೋಗಬೇಡಿ, ಅವರಿಗೆ ಗೌರವ ಕೊಡುವಂಥ ಕೆಲಸ ಮಾಡಿ. ಅವರು ಬೇಕಾದಷ್ಟು ಕಡೆ ಹೇಳಿದ್ದಾರೆ, ನನ್ನ ಫೋಟೋ ಎಲ್ಲೂ ಉಪಯೋಗಿಸ್ಕೋಬೇಡಿ, ನನ್ನ ಪ್ರತಿಮೆಗಳನ್ನು ಎಲ್ಲೂ ಇಡಬೇಡಿ, ನನ್ನನ್ನು ಪೂಜೆ ಮಾಡಬೇಡಿ, ನೀವು ವಿದ್ಯೆ ಕಲಿರಿ, ಬುದ್ಧಿವಂತರಾಗಿ ಓದ್ರಿ ಅಂತ ಹೇಳಿದ್ದಾರೆ. ಏನು ಮಾಡ್ತಾ ಇದ್ದೀರಾ? ಯಾರ್ಯಾರ ಮಾತು ಕೇಳ್ಕೊಂಡು ಇವತ್ತು RSS ಬ್ಯಾನ್ ಮಾಡ್ಬೇಕಂತ ಹೋರಾಟ ಮಾಡ್ತಿರಲ್ಲ, ಉತ್ತರ ಕರ್ನಾಟಕದಲ್ಲಿ RSS ಬ್ಯಾನ್ ಮಾಡ್ಬೇಕಂತ ಹೋರಾಟ ಮಾಡ್ತಾ ಇದ್ದೀರಲ್ಲ, ಇದೇ ರೀತಿ ಇವತ್ತು ಮಾಡ್ಕೊಳ್ಳಿ. ಆದರೆ ಒಳ್ಳೊಳ್ಳೆ ರಸ್ತೆಗಳು ಬೇಕು ಅಂತ ಹೋರಾಟ ಮಾಡಿ, ಒಳ್ಳೆ ಆಸ್ಪತ್ರೆ ಬೇಕು ಅಂತ ಹೋರಾಟ ಮಾಡಿ, ಒಳ್ಳೊಳ್ಳೆ ದೊಡ್ಡ ಕಂಪ್ನಿಗಳು ಬೇಕು ನಮ್ಮ ಉತ್ತರ ಕರ್ನಾಟಕಕ್ಕೆ ಅಂತ ಹೋರಾಟ ಮಾಡಿ, ಗೊತ್ತಾಯ್ತಾ? ಒಳ್ಳೊಳ್ಳೆ ಸ್ಕೂಲ್ ಬೇಕಂತ ಹೋರಾಟ ಮಾಡಿ. RSS ಬ್ಯಾನ್ ಮಾಡಿದ್ರೆ ಏನು ಯಾರಿಗೂ ಮಣ್ಣಗಟ್ಟಿ ಏನೂ ಸಿಗಲ್ಲ. ಬ್ಯಾನ್ ಮಾಡಿದ್ರು ಏನು ಸಿಗಲ್ಲ, ಬ್ಯಾನ್ ಮಾಡದೇ ಆದ್ರೂ ಏನು ಸಿಗಲ್ಲ. ಇವತ್ತು ನಾವು ಉತ್ತರ ಕರ್ನಾಟಕದವರು ಎಲ್ಲ ಕೆಲಸ ಮಾಡೋಕ್ಕೂ ಜೀವನ ಕಟ್ಕೊಳ್ಳೋಕ್ಕೆ ಬೆಂಗಳೂರಿಗೆ ಬರಬೇಕಾಗಿದೆ. ಅತಿ ಹೆಚ್ಚು ಭ್ರಷ್ಟ ರಾಜಕಾರಣಿಗಳಿರೋದು ನಮ್ಮ ಉತ್ತರ ಕರ್ನಾಟಕದಲ್ಲಿ. ಅರ್ಥ ಮಾಡ್ಕೊಳ್ಳಿ. ಕೋಟ್ಯಾಧಿಪತಿಗಳಾಗಿದ್ದಾರೆ, ಕೋಟ್ಯಾಧಿಪತಿಗಳು ಶ್ರೀಮಂತರಾಗಿದ್ದಾರೆ. ಅವ್ರ ಮಕ್ಕಳು ಲಂಡನ್ನು, ಅಮೆರಿಕ, ಸಿಂಗಾಪುರ, ಆಸ್ಟ್ರೇಲಿಯಾ ಅಲ್ಲೆಲ್ಲ ಓದ್ತಾ ಇದ್ದಾರೆ. ನೀವೇನು ಮಾಡ್ತಾ ಇದ್ದೀರಾ? ಬೀದಲ್ಲಿ ನಿಂತ್ಕೊಂಡು ಹೋರಾಟ ಮಾಡ್ತಾ ಇದ್ದೀರಾ. ಏನಕ್ಕೆ? ಯಾರಿಗೋಸ್ಕರ? ನಿಮ್ಮ ಮಕ್ಕಳು ಚೆನ್ನಾಗಿರ್ಬೇಕಂತನ, ಇಲ್ಲ ನೀವು ಚೆನ್ನಾಗಿರ್ಬೇಕಂತನ? ಅಲ್ಲ, ರಾಜಕಾರಣಿಗಳು ಚೆನ್ನಾಗಿರ್ಬೇಕು ಅಂತ. ರಾಜಕಾರಣಿಗಳು ಚೆನ್ನಾಗಿರ್ಬೇಕಂತ ಹೋರಾಟ ಮಾಡ್ತಾ ಇದ್ದೀರಾ ಹೊರತು ನಾಳೆ ನಮ್ಮ ಮಕ್ಕಳು, ನಮ್ಮ ಮೊಮ್ಮಕ್ಕಳು, ನಾವು ಚೆನ್ನಾಗಿರ್ಬೇಕಂತ ಹೇಳಿ ಒಬ್ಬರು ಹೋರಾಟ ಮಾಡ್ತಾ ಇಲ್ಲ ರೀ. ಉತ್ತರ ಕರ್ನಾಟಕದ ಬಗ್ಗೆ ಮಾತಾಡಿದ್ರೆ ಉತ್ತರ ಕರ್ನಾಟಕದವರು ಬೈತಾರೆ. ಇವತ್ತು ನಿಜವಾಗ್ಲೂ ನಮ್ಮ ಈ ದಕ್ಷಿಣ ಕರ್ನಾಟಕದಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಹಾಸನ ನೋಡೋಗ್ರಿ. ಹಾಸನ ನೋಡ್ರಿ, ಹಾಸನ ಹೆಂಗೆ ಮಾಡಿದ್ದಾರೆ. ಹಾಸನ ಯಾವ ರೀತಿ ಅಂತ ಇಂಜಿನಿಯರಿಂಗ್ ಕಾಲೇಜು, ಆಸ್ಪತ್ರೆ, ಇನ್ನು ಬೇಕಾದಷ್ಟು ನರ್ಸಿಂಗ್ ಕಾಲೇಜು ಎಲ್ಲ ಮಾಡಿದ್ದಾರೆ ದೇವೇಗೌಡರು, ರೇವಣ್ಣವರು. ಹಾಸನದಲ್ಲಿ ಇಂಥದ್ದಿಲ್ಲ ಅನ್ನಂಗಿಲ್ಲ. ಶಿವಮೊಗ್ಗಕ್ಕೆ ಹೋಗಿ ಎಷ್ಟು ಅಭಿವೃದ್ಧಿ ಮಾಡಿದ್ದಾರೆ. ಆದರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಜಗದೀಶ್ ಶೆಟ್ಟರು ಮತ್ತು ಬಸವರಾಜ ಬೊಮ್ಮಾಯಿ ಅವರು, ಎಂತೆಂಥ ರಾಜಕಾರಣಿಗಳು, ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಸಾಹೇಬರು, ಉಮೇಶ್ ಕತ್ತಿ ಅವರು ಇದ್ದರು, ಅವರಿರಲಿ ಇವಾಗ. ಮತ್ತು ಸತೀಶ್ ಜಾರಕಿಹೊಳಿ ಅವರು, ರಮೇಶ್ ಜಾರಕಿಹೊಳಿ ಅವರು, ಮತ್ತು ಯಾರು ಲಕ್ಷ್ಮಣ ಸವದಿ ಅವರು, ಎಂತೆಂಥ ರಾಜಕಾರಣಿಗಳಿದ್ದಾರೆ ರೀ. ಉತ್ತರ ಕರ್ನಾಟಕ ಎಂತ ಅದ್ಭುತವಾದ ಒಂದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ತರೋಕ್ಕಾಗಲಿಲ್ಲ ಇವ್ರ ಕೈಲೇ. ಇಲ್ಲಿ ಬಂದು ದಕ್ಷಿಣ ಭಾರತ ಇಲ್ಲಿ ಬಂದ್ಬಿಟ್ಟು ಬೆಂಗಳೂರಲ್ಲಿ 2 ಎಕರೆ ಜಮೀನು ತಗೊಂಡು ಮನೆ ಕಟ್ಕೊಂಡು ಆರಾಮಾಗಿ ಇದ್ದೋಗಕ್ಕೆ ಬರ್ತೀರಾ ಬೆಂಗಳೂರಿಗೆ. ವಿಧಾನಸೌಧ ಕಟ್ಟಿದ್ರು ಬೆಳಗಾಮಲ್ಲಿ, ಏನು ಪ್ರಯೋಜನ? ಒಂದು ಕಂಪ್ನಿ ತರೋಕ್ಕಾಗಲಿಲ್ಲ, ಒಂದು ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳು ತರೋಕ್ಕಾಗಲಿಲ್ಲ, 100 ಜನಕ್ಕೆ ಕೆಲಸ ಕೊಡೋಕ್ಕಾಗಲಿಲ್ಲ. ಏನಕ್ಕೆ ನೀವೆಲ್ಲ ರಾಜಕಾರಣ ಮಾಡ್ತಾ ಇದ್ದೀರಾ? ಬಡವ್ರ ಮೇಲೆ ಹೊಟ್ಟೆ ಹೊಡೆದು ನೀವು ಮಾತ್ರ ಶ್ರೀಮಂತರಾಗ್ತಾ ಇದ್ದೀರಾ. ಇವತ್ತು ನಾವು ಗಾರೆ ಕೆಲಸ ಮಾಡೋಕ್ಕೆ, ಡ್ರೈವರ್ ಕೆಲಸ ಮಾಡೋಕ್ಕೆ, ವಾಚ್ಮ್ಯಾನ್ ಕೆಲಸ ಮಾಡೋಕ್ಕೆ, ಇನ್ನೊಬ್ಬರ ಮನೇಲಿ ಬಟ್ಟೆ ಒಗೆಯೋಕ್ಕೆ, ಇನ್ನೊಬ್ಬರ ಮನೇಲಿ ಮುಸುರಿ ತಿಕ್ಕೋಕ್ಕೆ ಅಲ್ಲಿ ರಾಯಚೂರಿಂದ, ಬೀದರಿಂದ, ಗುಲ್ಬರ್ಗದಿಂದ ನಾವು ಬೆಂಗಳೂರಿಗೆ ಬರೋ ಪರಿಸ್ಥಿತಿ ಬಂದಿದೆ ಇವತ್ತು. ನೀವು ಮಾತ್ರ ಹೆಂಡ್ರ ಮಕ್ಕಳ ಜೊತೆ ಚೆನ್ನಾಗಿರ್ಬೇಕು, ನೀವು ಮಾತ್ರ ಸುಂದರವಾಗಿರಬೇಕು, ನೀವು ಮಾತ್ರ ಸುಂದರವಾಗಿ ಜೀವನ ಕಟ್ಕೋಬೇಕು. ಆದರೆ ಬಡವರಿಲ್ಲ. ಅಯ್ಯೋ ಕರ್ಮ. ಬದಲಾವಣೆ ಆಗಿ, ಮತದಾರರೇ ಬದಲಾವಣೆ ಆಗಿ. ಇದು ನನಗೋಸ್ಕರ ಅಲ್ಲ, ಜನಗಳಿಗೋಸ್ಕರ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ